ಯಲಹಂಕದ ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟ ಹಾಗೂ ಸಹಾಯಕ ಕೃಷಿ ಇಲಾಖೆ ವತಿಯಿಂದ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಅವರು ಮಣ್ಣು ಆರೋಗ್ಯ ಮಹತ್ವದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಅದೇ ರೀತಿ ಯಾಕೋ ಸ್ಪೋರ್ಟ್ಸ್ ವಿಜ್ಞಾನಿಗಳಾದ ಡಾಕ್ಟರ್ ಅಮರೇಶ್ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಿದರೆ, ಕೃಷಿ ಇಲಾಖೆ ಅಧಿಕಾರಿಗಳಾದ ಕಿರಣ್ ವಿಪಿ ಅವರು ಕೃಷಿ ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಮಣ್ಣು ಪರೀಕ್ಷಾ ಕಾರ್ಡ್ಗಳನ್ನು ವಿತರಣೆ ಮಾಡಿದರು. ನಂತರ ಬಿಟಿಎಂ ಆತ್ಮ ಯೋಜನಾಧಿಕಾರಿ ಯಲಹಂಕ ಅರುಣಾ ಅವರು ವಂದನಾರ್ಪಣೆ ಮೂಲಕ ಮುಕ್ತಾಯಗೊಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಎಸ್ಕೆ ಮಲ್ಲಿಕಾರ್ಜುನ್, ಕೊಲವರಾಯನಹಳ್ಳಿ ಪಾರ್ವತಮ್ಮ, ಶಾನಬೋಗನಹಳ್ಳಿ ನಂಜುಂಡಪ್ಪ, ಸಾದೇನಹಳ್ಳಿ ಶಂಕರಪ್ಪ ಹಾಗೂ ನೂರಾರು ರೈತರು ಭಾಗವಹಿಸಿ ಕಾರ್ಯಕ್ರಮದ ಉಪಯೋಗ ಪಡೆದುಕೊಂಡರು. ಮಾಹಿತಿ ನೀಡಲು ನಾನು ಇಷ್ಟಪಡ್ತೀನಿ. ಈಗ ನಮ್ಮ ಇಲಾಖೆಯಲ್ಲಿ ಮೊದಲಿಗೆ ಸೂಕ್ಷ್ಮ ನೀರಾವರಿ ಅಂದರೆ ಲಘು ಇದು ಸ್ಪ್ರಿಂಕ್ಲರ್ ಹಾಗೂ ಡ್ರಿಪ್ಪನ್ನು ನಾವು 90% ಸಬ್ಸಿಡಿಯಲ್ಲಿ ನಾವು ಈಗ ರೈತ ಬಾಂಧವರಿಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ ತುಂಬ ಗ್ರ್ಯಾಂಟ್ಸು ಸೂಕ್ಷ್ಮ ನೀರಾವರಿಗೆ ಬಂದಿದೆ. ಈಗ ಸ್ಪ್ರಿಂಕ್ಲರನ್ನು ನಾವು ಕೊಡ್ತೀವಿ. ಯಾರು ದಯಮಾಡಿ ಸೂಕ್ಷ್ಮ ನೀರಾವರಿ ಯಾರೋ ಸ್ಪ್ರಿಂಕ್ಲರ್ ತೊಗೊಂಡಿಲ್ಲ ಅಂತ ರೈತರು ಈಗ ಇಮಿಡಿಯೇಟ್ ಅರ್ಜಿ ಹಾಕಿ ಅದನ್ನ 90% ಸಬ್ಸಿಡಿಯಲ್ಲಿ ಪಡ್ಕೋಬೇಕು ಅಂತ ಹೇಳ್ತೀನಿ. ಏನಪ್ಪ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಮಿನಿಮಮ್ 1 ಎಕರೆ ಜಮೀನು ಇರಬೇಕು, ತೋಟಗಾರಿಕೆ ರೇಷ್ಮೆಯಿಂದ NOC ತಗೋಬೇಕು, ಹಾಗೂ ಕೊಳವೆ ಬಾವಿ ದೃಢೀಕರಣ ಅಂತ ನಿಮ್ಮ RTCಯಲ್ಲಿ ಇಲ್ಲ ಅಂದರೆ ನಮ್ಮ VA ಹತ್ರ ತೊಗೊಂಡು ಕೊಡಬೇಕು. ಇದು ನಮ್ಮ ಸ್ಪ್ರಿಂಕ್ಲರ್ಗೆ ನೀವು ರೈತರು ಎಷ್ಟಪ್ಪ ಅಂದರೆ 10% ಅಮೌಂಟ್ ಮಾತ್ರ ಕಟ್ಟಬೇಕು. 2663 ರೂಪಾಯಿ. ಅಂದರೆ ಈಗ ಮೊದಲೆಲ್ಲ ಹೋದ ವರ್ಷ 4000 ಚಿಲ್ಲರೆ ಇತ್ತು. ಈಗ GST ಕಡಿಮೆ ಆಗೋದ್ರಿಂದ 2663 ರೂಪಾಯಿ ನೀವು ಕಟ್ಟಿದರೆ 90% ಉಳಿದಿದ್ದು ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಈಗಾಗಲೇ ನಮ್ಮಲ್ಲಿ ಗ್ರ್ಯಾಂಟ್ಸ್ ಲಭ್ಯ ಇದೆ. ಯಾರಾದರೂ ರೈತರು ಈಗ ನಿಮ್ಮ ಯಾರು ತಗೊಂಡಿಲ್ಲ ಅಂತ ರೈತರಿಗೆ ನೀವು ಮಣ್ಣು ಆರೋಗ್ಯ ದಿನ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಒಂದು ಥೀಮ್ ಏನಿದೆ ಅದು ಹೆಲ್ದಿ ಸಾಯಿಲ್ಸ್ ಫಾರ್ ಹೆಲ್ದಿ ಸಿಟೀಸ್ ಅಂತ, ಅಂದರೆ ಸ್ವಾಸ್ಥ್ಯ ಮಣ್ಣು ಸ್ವಾಸ್ಥ್ಯ ನಗರಗಳಿಗೋಸ್ಕರ. ಯಾಕೆ ಇದನ್ನು ಆಚರಿಸ್ತೀವಿ ಪ್ರತಿ ವರ್ಷ ಅಂದರೆ, ಪ್ರತಿ ವರ್ಷ ಒಂದು ಡಿಸೆಂಬರ್ 5ನೇ ತಾರೀಕು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ಒಂದು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ರೋಮಲ್ಲಿದೆ, ಇಟಲಿಯಲ್ಲಿ. ಅದು ಇದನ್ನು 2014ರಿಂದ ಯುನೈಟೆಡ್ ನೇಷನ್ಸಿಂದ ಅಕ್ರಮವಾಗಿ ಶುರು ಮಾಡಿ ಇವತ್ತು 12ನೇ ವರ್ಷ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ಮಣ್ಣಿನ ಬಗ್ಗೆ ಮಣ್ಣಿನ ಒಂದು ಸ್ವಾಸ್ಥ್ಯ ಮತ್ತು ಫಲವತ್ತತೆ ಅದ್ರ ಬಗ್ಗೆ ಜನಗಳೇ ಆಯಿತು ಅಥವಾ ರೈತರೇ ಆಯಿತು ಎಲ್ಲರಿಗೂ ಒಂದು ಅರಿವು ಮೂಡಿಸಬೇಕು ಅನ್ನೋವಂಥ ಕಾರಣದಿಂದ ಪ್ರತಿ ವರ್ಷ ಇದನ್ನು ಆಚರಿಸಲಾಗುತ್ತೆ. ಎಲ್ಲ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರಗಳಿರ್ಬೋದು, ಇದೇ ಥರ ಎಲ್ಲರೂ ಸೇರಿ ಇದನ್ನು ಆಚರಿಸ್ತೀವಿ. ಎಲ್ಲ ರೈತರು ಮತ್ತು ಬೇರೆ ಎಲ್ಲ ಯಾರು ಮಣ್ಣಿನ ಜೊತೆ ಮಣ್ಣಿನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾರೋ ಅವರೆಲ್ಲರಿಗೂ ಇದ್ರ ಬಗ್ಗೆ ಒಂದು ಅರಿವು ಮೂಡಲಿ ಅಂತ ಒಂದು ಇದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಯಾಕೆ ಅಂದರೆ ನಾವು ಯಾವಾಗಲೂ ಒಂದು ಕೆಮಿಕಲ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ, ಅಥವಾ ಏನಂದರೆ ಯೂರಿಯಾ, DAP, MOP ಇದು NPKಗಳ ಬಗ್ಗೆನೇ ಜಾಸ್ತಿ ಕಾಳಜಿ ಕೊಡ್ತಾ, ಮತ್ತು ಹೈಬ್ರಿಡ್ಗಳನ್ನು ಏನು ಬಂದಿದ್ದಾವಲ್ಲ, ಹೈಬ್ರಿಡ್ಗಳಿಂದ ಏನು ಅದರಿಂದ ತೊಂದರೆಗಳು ಉಂಟಾಗಿದ್ದಾವೆ. ಹೈಬ್ರಿಡ್ಗಳು ಬಂದಾಗಿಂದ ಮಣ್ಣಿನಲ್ಲೇ ಆಯಿತು, ಮಣ್ಣಿನ ಫಲವತ್ತತೆ ಬಗ್ಗೆ ಮೇಲೆ ಆಯಿತು, ಏನು ಎಫೆಕ್ಟ್ ಆಗಿದೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ಯಾವ ಥರ ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು, ಮತ್ತು ಮಣ್ಣಿನ ಆರೋಗ್ಯನ ಯಾವ ಥರ ಮುಂದಿನ ಪೀಳಿಗೆಗೆ ಕಾಪಾಡ್ಕೋಬೇಕು ಅದನ್ನೆಲ್ಲ ನಾವು ಒಂದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಮರೇಶ್ ಆದಿಮನಿ, ಸಸ್ಯರೋಗಶಾಸ್ತ್ರ ವಿಭಾಗ. ನಾನು ಬಂದುಬಿಟ್ಟು ಎಕೋಸ್ಪೋರ್ಟ್ ಅಗ್ರೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನದಂದು ವಿಶ್ವ ಮಣ್ಣಿನ ದಿನದಂದು ನಾವು ರೈತರಿಗೆ ಮಣ್ಣಿನ ಬಗ್ಗೆ, ಮಣ್ಣಿನ ಉಪಯೋಗದ ಬಗ್ಗೆ ಅಥವಾ ಮಣ್ಣಿನ ಕಾಳಜಿಯ ಅವಶ್ಯಕತೆ ಬಗ್ಗೆ ತಿಳಿವಡಿಸುವಂತೆ ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟದಿಂದ. ಮಣ್ಣಿನ ಮೇಲೆ ಬೀರುವಂತಹ ಪರಿಣಾಮಗಳು ಅತಿಯಾದ ಬಳಕೆಯಿಂದ, ಅತಿಯಾದ ಕೆಮಿಕಲ್ಸ್ ಅಥವಾ ಅತಿಯಾದ ರಾಸಾಯನಿಕ ಗೊಬ್ಬರಗಳಿಂದ, ಅತಿಯಾದ ರಾಸಾಯನಿಕ ಕೀಟನಾಶಕಗಳಿಂದ, ಅತಿಯಾದ ರಾಸಾಯನಿಕ ರೋಗನಾಶಕಗಳಿಂದ ಮಣ್ಣಿನಲ್ಲಿ ಉಂಟಾಗುವಂಥ ಪರಿಣಾಮಗಳು. ನಾವು ಏನು ಮಾಡ್ತೀವಿ, ಇವಾಗ ರೈತರ ಒಡನಾಟದಲ್ಲಿ ನಮ್ಗೆ ತಿಳಿದು ಬಂದಿದ್ದು ಏನಂದರೆ, ಸೊರಗು ರೋಗ ತುಂಬ ಅತಿ ಮುಖ್ಯವಾದ ರೋಗ ಎಲ್ಲ ರೈತರಲ್ಲೂ ಸಾಮಾನ್ಯ ಕಾಣಿಸ್ಕೊಳ್ತಿದೆ. ಸೊ ಅದಕ್ಕೆ ನಿರ್ವಹಣಾ ಕ್ರಮಗಳು ಹೇಗೆ, ಸಮಗ್ರ ರೋಗ ನಿರ್ವಹಣೆ ಪದ್ಧತಿಯನ್ನು ಅಳವಡಿಸ್ಕೊಳ್ಳದೇನೆ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನು ರೈತರಿಗೆ ಮಾಹಿತಿ ನೀಡ್ತೀವಿ ಅಂದರೆ,
ಯಾವುದೇ ಕಾರಣಕ್ಕೂ ನೀವು ಸಮಗ್ರ ರೋಗ ನಿರ್ವಹಣೆ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ನೀವು ಜೈವಿಕ ಗೊಬ್ಬರಗಳನ್ನು, ಜೈವಿಕ ಕೀಟನಾಶಕಗಳನ್ನು, ಜೈವಿಕ ರೋಗ ನಿರೋಧಕಗಳನ್ನು ಬಳಸಬೇಕು. ಟ್ರೈಕೋಡರ್ಮಾ, ಸೂಡೋಮೊನಾಸ್, ಅಸ್ಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್ ಈ ಥರದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು, ಜೈವಿಕ ರೋಗ ನಿರೋಧಕಗಳನ್ನು ಬಳಸೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಮತ್ತು ಯಾವುದೇ ಕಾರಣದ ನೆಗೆಟಿವ್ ಇಂಪ್ಯಾಕ್ಟ್ ಬೀರೋದಿಲ್ಲ ಮಣ್ಣಿನಲ್ಲಿ. ಅದಕ್ಕೆ ಏನಾಗುತ್ತೆ, ಇರುವಂತಹ ಸೂಕ್ಷ್ಮ ಜೀವನಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸೊ ನೀವು ಏನು ಮಾಡ್ಬೋದು, ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತದೆ. ಯಾವುದೇ ಕಾರಣಕ್ಕೂ ಎನಿ ಟೈಮ್ ನೀವು ರೈತ ಸಂಪರ್ಕದಲ್ಲಿ ಹೋಗಿ ಕೇಳಿದ್ರೆ ಟ್ರೈಕೋಡರ್ಮಾ, ಸೂಡೋಮೊನಾಸ್ ಸಿಗುತ್ತೆ, ಬಿವೇರಿಯಾ ಮೆಟ್ರೈಸಮ್ ಸಿಗುತ್ತೆ. ಇವುಗಳನ್ನು ನಿಮ್ಮ ದಿನನಿತ್ಯ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ನೀವು ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಸೊ ದಯವಿಟ್ಟು ರೈತ ಏನು ಮಾಡೋಕ್ಕಾಗತ್ತೆ ಅದ್ರ ಮುಂದೆ. ಇವತ್ತು ವಿಶ್ವ ಮಣ್ಣು ದಿನಾಚರಣೆ ಪ್ರಯುಕ್ತ ನಾವು ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟ ವತಿಯಿಂದ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಯಲಹಂಕ ಕೃಷಿ ಇಲಾಖೆ ವತಿಯಿಂದ ನಾವು ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟದಲ್ಲಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ IHR ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ರವರು ಹಾಗೂ ಎಕೋಸ್ಪೋರ್ಟ್ಸ್ ವಿಜ್ಞಾನಿಗಳಾದ ಡಾಕ್ಟರ್ ಅಂಬರೀಶ್ ಅವರು ಬಂದು ನಮಗೆ ಮಣ್ಣಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಾವು ನಮ್ಮ ಕೃಷಿ ಇಲಾಖೆ ವತಿಯಿಂದ ಹಾಗೂ ಎಲ್ಲ ರೈತ ಬಾಂಧವರ ವತಿಯಿಂದ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಆದರೆ ಇದೇ ವೇಳೆಯಲ್ಲಿ ನಮ್ಮ ಇತರ ಇಲಾಖೆಗಳಾದ ನಮ್ಮ ತೋಟಗಾರಿಕಾ ಇಲಾಖೆಗಳು ಅವರು ಸಹ ಅಲ್ಲೇ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಮುಖ್ಯವಾಗಿ ವಿಶ್ವ ಮಣ್ಣು ದಿನಾಚರಣೆ ಪ್ರಯುಕ್ತ ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಆ ಕಾರ್ಯಕ್ರಮದ ಬಗ್ಗೆ ನಮ್ಮ IHR ವಿಜ್ಞಾನಿಗಳಾದ ಶ್ರೀಯುತ ಚೇತನ್ ರವರು ವಿವರವಾಗಿ ಮಾಹಿತಿಯನ್ನು ನೀಡಿದರು. ಮಣ್ಣಿನ ಮಹತ್ವದ ಬಗ್ಗೆ ಹಾಗೂ ಯಾವ ರೀತಿ ಅದನ್ನು ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಮುಖ್ಯವಾಗಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅವರು. ಅದೇ ರೀತಿ ನಮ್ಮ ಜೈವಿಕ ಗೊಬ್ಬರಗಳ ಬಳಕೆಯನ್ನು ಯಾವ ರೀತಿ ಮಾಡಬೇಕು, ಅದರಿಂದ ಬರ್ತಕ್ಕಂಥ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಾಗಲಿ ಕೀಟಗಳಾಗಲಿ ಅವನ್ನ ಯಾವ ರೀತಿ ಹತೋಟಿ ಮಾಡಬೇಕು ಅಂತ ಡಾಕ್ಟರ್ ಅಂಬರೀಶ್ ಎಕೋಸ್ಪೋರ್ಟ್ಸ್ ವಿಜ್ಞಾನಿಗಳು ಸಹ ಮಾಹಿತಿ ನೀಡಿದ್ದಾರೆ. ಅವರಿಗೂ ಸಹ ನಮ್ಮ ಇಲಾಖೆ ವತಿಯಿಂದ ವಂದನೆಗಳು. ಇದೇ ಮಣ್ಣು ದಿನಾಚರಣೆ ಪ್ರಯುಕ್ತ ನಾವು ಕೆಲವರು ರೈತ ಬಾಂಧವರಿಗೆ ನಮ್ಮಲ್ಲಿ ಸಾಯಿಲ್ ಟೆಸ್ಟ್ ಮಾಡಿರ್ತಕ್ಕಂಥ ಕಾರ್ಡು ರಿಸಲ್ಟ್ ಬಂದಿದೆ. ಅದನ್ನು ಸಹ ನಾವು ಈ ದಿನ ವರದಿ ಮಾಡಿದ್ದೀವಿ. ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.